ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜ್ಯ ಪಠ್ಯ ಪರಿಷ್ಕರಣೆ ವಿವಾದದ ಬಗ್ಗೆ ಸಚಿವ ಆರ್ ಅಶೋಕ್ ಸಮರ್ಥಿಸಿಕೊಂಡಿದ್ರು. ಆರ್ ಅಶೋಕ್ ಆರೋಪಗಳಿಗೆ ಹಿಂದಿನ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ಬರಕೂರು ರಾಮಚಂದ್ರಪ್ಪ ಉತ್ತರ ನೀಡಿದ್ದಾರೆ. ಸಚಿವರು ಪಠ್ಯ ಪುಸ್ತಕದ ಬಗ್ಗೆ ಅಸತ್ಯದ ಸಂಗತಿ ಹೇಳಿದ್ದಾರೆಂದು ಆರೋಪಿಸಿ ಬರಕೂರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಮೈಸೂರು ಒಡೆಯರ್ ವಿವರಗಳನ್ನ ಬಿಟ್ಟಿದ್ದೆವೆಂದು ಸಚಿವರು ಹೇಳಿದ್ದಾರೆ. ವಾಸ್ತವವಾಗಿ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿದ್ದ ಪಾಠವನ್ನ ವರ್ಗಾಯಿಸಿದ್ದೆವು. 7ನೇ ತರಗತಿ ಪಠ್ಯಕ್ಕೆ ವರ್ಗಾವಣೆ ಮಾಡಿದ್ದೆವು. ಆದರೆ ಈಗಿನ ಸಮಿತಿ 7ನೇ ತರಗತಿಯಿಂದ ತೆಗೆದು 10ನೇ ತರಗತಿಗೆ ಮುಕ್ಕಾಲು ಪುಟದ ವಿವರ ಕೊಟ್ಟು ಅನ್ಯಾಯ ಮಾಡಿದೆ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕೆಂಪೇಗೌಡರ 2 ಪುಟ ವಿವರಣೆಯನ್ನ ಕೊಟ್ಟಿದ್ದೇವೆ. ಆದರೆ ಮರುಪರಿಷ್ಕರಣೆಯಲ್ಲಿ 1 ಪುಟಕ್ಕೆ ಇಳಿಸಿದ್ದಾರೆ. ಕನ್ನಡ ಭಾಷಾ ಪಠ್ಯಗಳಲ್ಲಿದ್ದ ದಲಿತ ಸಾಹಿತಿಗಳು, ಮಹಿಳಾ ಸಾಹಿತಿಗಳ ಬರಹ ಕೈಬಿಟ್ಟಿದ್ದಾರೆ. ನಮ್ಮ ಪಠ್ಯದಲ್ಲಿ ಇದ್ದ ಸಿದ್ಧಗಂಗೆ ಮತ್ತು ಆದಿಚುಂಚನಗಿರಿ ಮಠಗಳ ವಿವರಗಳನ್ನ ಒಂದೇ ಸಾಲಿಗೆ ಇಳಿಸಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗೆ ಸಾಕಷ್ಟು ಕತ್ತರಿ ಹಾಕಿದ್ದಾರೆಂದು ಕಿಡಿಕಾರಿದ್ದಾರೆ. ಕರಾಳ ತುರ್ತು ಪರಿಸ್ಥಿತಿಗೆ ನಾಳೆ 47 ವರ್ಷ ತುಂಬುವ ಹಿನ್ನೆಲೆ ದೇಶಾದ್ಯಂತ ತುರ್ತು ಪರಿಸ್ಥಿತಿ ವಿರುದ್ಧ ಬಿಜೆಪಿ ಸುದ್ದಿಗೋಷ್ಠಿ ನಡೆಸಲು ಮುಂದಾಗಿದೆ. ಬಿಜೆಪಿಯಿಂದ ಸುದ್ದಿಗೋಷ್ಠಿ ನಡೆಸಲು ಎಲ್ಲಾ ರಾಜ್ಯ ಘಟಕಗಳಿಗೂ ಸೂಚನೆ ರವಾನಿಸಲಾಗಿದ್ದು, ಬೆಂಗಳೂರಿನಲ್ಲಿ ನಾಳೆ ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಬೊಮ್ಮಾಯಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ತುರ್ತು ಪರಿಸ್ಥಿತಿಯ ಸನ್ನಿವೇಶಗಳು, ಬಿಜೆಪಿ ನಾಯಕರ ಹೋರಾಟದ ಬಗ್ಗೆ ಸಿಎಂ ವಿವರ ಕೊಡಲಿದ್ದಾರೆ. ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಲೋಕಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ಇಂದು ವಿಜಯಪುರ ಜಿಲ್ಲಾ ಲೋಕಾಯುಕ್ತ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದು ಚರ್ಚೆ ನಡೆಸಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಹಲ್ಲು ಇಲ್ಲದ ನಾಲಿಗೆ ಟೀಕೆ ವಿಚಾರಕ್ಕೆ ಮಾತನಾಡಿದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಹಾವು ಅನ್ನಬಹುದು, ಹಲ್ಲು ಇರುವ ಹಾವು ಇರಬಹುದು, ಇಲ್ದೇನೂ ಇರಬಹುದು, ಬೇರೆ ಯಾವುದಾದ್ರೂ ಅನ್ನಬಹುದು. ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಾದ ಬೆಳವಣಿಗೆಯನ್ನ ನೋಡಬಹುದು, ಹುನಗುಂದ ಆಸ್ಪತ್ರೆಯಲ್ಲಾದ ಬದಲಾವಣೆಯನ್ನ ನೋಡಬಹುದು. ಇಂತಹದ್ದೆಲ್ಲ ಆಗಬೇಕಾದ್ರೆ ಹಲ್ಲು ಹಾವು ನೀವೇ ಚರ್ಚೆ ಮಾಡಿ ನಿರ್ಧರಿಸಿ ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಇಷ್ಟು ಅಪ್ಲಿಕೇಶನ್ಸ್ ಇದ್ದು ಇಷ್ಟು ಕ್ಲಿಯರ್ ಮಾಡಿದೀವಿ, ಇಷ್ಟು ಇಟ್ಕೊಳ್ಳಿ ಕಾರಣ ಹೀಗಿದೆ. ಇಮಿಡಿಯೇಟ್ಲಿ ನಿಮ್ಮ ಹತ್ರ ಡಾಟಾ ಬರಬೇಕು. ದಟ್ ಮೀನ್ಸ್ ಯು ಹ್ಯಾವ್ ನಾಟ್ ಯೆಟ್ ಈಗಿನ ಸಿಚುವೇಶನ್ ಅಂದ್ರೆ ಒಂದು ವರ್ಷದ ಅಪ್ಲಿಕೇಶನ್ ಪೆಂಡೆನ್ಸ್ ಇದೆ. ಸರ್ಕಾರಿ ಶಾಲೆ ಶಿಕ್ಷಕರ ಮಕ್ಕಳ ಕನ್ನಡ ಮಾಧ್ಯಮ ಶಿಕ್ಷಣ ಕಡ್ಡಾಯ ವಿಚಾರಕ್ಕೆ ಧಾರವಾಡದಲ್ಲಿ ಕಸಾಪ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಈ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಆಡಳಿತಾತ್ಮಕ ಆದೇಶವಾಗಬೇಕಿದೆ. ಕನ್ನಡ ಶಾಲೆಗಳ ಸ್ಥಿತಿಗತಿ ದುಸ್ಥಿತಿಗೆ ಹೋಗಿದೆ. ಇದೇ ಸ್ಥಿತಿ ಮುಂದುವರೆದರೆ 10 ವರ್ಷದಲ್ಲಿ ಕನ್ನಡ ಉಳಿಯೋದಿಲ್ಲ. ಕನ್ನಡ ಸಂಘಟನೆ ಕಸಾಪ ಯಾವುದೂ ಇರೋದಿಲ್ಲ. ಹೀಗಾಗಿ ಈ ಸಂಬಂಧ ಎಸ್ಎಲ್ ಭೈರಪ್ಪ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದೇವೆ. ಕನ್ನಡ ಕಲಿಸೋ ಶಿಕ್ಷಕರ ಮಕ್ಕಳು ಕನ್ನಡ ಕಡ್ಡಾಯ ಕಲಿಸಬೇಕು. ಸರ್ಕಾರಿ ನೌಕರರು, ಮಂತ್ರಿಗಳ ಮಕ್ಕಳು ಕನ್ನಡ ಶಾಲೆಗೆ ಕಳುಹಿಸಬೇಕು. ಈಗ ಶಿಕ್ಷಕರ ಬಗ್ಗೆ ಪ್ರಸ್ತಾವ ಶಿಕ್ಷಣ ಸಚಿವರಿಗೆ ಸಲ್ಲಿಸಲಾಗಿದೆ. ಸರ್ಕಾರ ಪರಿಶೀಲಿಸುವುದಾಗಿ ಹೇಳಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕನ್ನಡದ ಶಾಲೆಗಳ ಸ್ಥಿತಿಗತಿ ಇವತ್ತು ಎಂತಹ ದುಸ್ಥಿತಿಗೆ ಹೋಗಿದೆ ಅಂತಂದರೆ, ಇದೇ ಸ್ಥಿತಿ ಮುಂದುವರೆದರೆ 10 ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇರೋದಿಲ್ಲ, ಕನ್ನಡವೂ ಇರೋದಿಲ್ಲ, ಕನ್ನಡದ ಸಂಘಟನೆಗಳು ಇರೋದಿಲ್ಲ. ಯಾತಕ್ಕಂದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕನ್ನಡವನ್ನೇ ಓದದೇ ಇರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಮುಂದೆ ಬಂದರೆ ನಮಗೆ ಭಾಷೆಯ ಬಗ್ಗೆ ಎಲ್ಲಿ ಗೌರವ ಇರುತ್ತೆ? ಅದು ನಮ್ಮ ಅಸ್ಮಿತೆಯನ್ನು ನಾವು ಹೇಗೆ ತೋರಿಸ್ತಕ್ಕಂಥದ್ದು? ನಾಳೆ ಶಾಲೆಗಳಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವರು ಮಾದರಿಯಾಗಬೇಕು. ಹಾಗಾಗಿ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತ, ಜೊತೆಗೆ ಸರ್ಕಾರಿ ನೌಕರರು ಸಹಿತ ಅದೇ ಥರ ರಾಜಕಾರಣಿಗಳು ಸಹಿತ, ಮಂತ್ರಿಗಳು ಸಹಿತ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಈಗಾಗಲೇ ಭೈರಪ್ಪನವರ ಕಮಿಟಿ ಈಗಾಗಲೇ ಸಲ್ಲಿಸಿದೆ. ಶಿಕ್ಷಣ ಗಾಂಧಿ ಕುಟುಂಬವನ್ನು ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅಂತ ಆರೋಪಿಸಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಮಾಡಲಾಯಿತು. ರಾಜಭವನ ಮುತ್ತಿಗೆಗೆ ಯತ್ನಿಸಲಾಯಿತು. ಈ ವೇಳೆ ಬಿವಿ ಶ್ರೀನಿವಾಸ್ ಶರ್ಟ್ ಹರಿತು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದರು.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮತ್ತೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಜುಲೈ 1ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಸಮನ್ಸ್ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಶಿವಕುಮಾರ್ ಸಿಬಿಐಗೂ ಕೇಸ್ ವರ್ಗಾಯಿಸಿದ್ದಾರೆ. ದೇಶದಲ್ಲಿ ಎಲ್ಲಿಯೂ ಕೂಡ ಹೀಗಾಗಿರಲಿಲ್ಲ, ನೋಡೋಣ, ಕಾನೂನು ಇದೆ ಅಂತ ಡಿಕೆಶಿ ಹೇಳಿದ್ದಾರೆ. ನನಗೆ 3 ವರ್ಷದಿಂದಲೇ ಚಾರ್ಜ್ ಶೀಟ್ ಆಗ್ತಿದೆ, 6 ದಿನದಲ್ಲೇ ಚಾರ್ಜ್ ಶೀಟ್ ಆಗ್ತಿದೆ. ಈಗ ಚಾರ್ಜ್ ಶೀಟ್ ಆಗ್ತಿದೆ. ಇದಾದ್ಮೇಲೆ ಮಧ್ಯದಲ್ಲಿ ಗೌರ್ಮೆಂಟ್ ಅವರು ಸಿಬಿಐನವ್ರಿಗೆ ದಿಸ್ ಸಪ್ರೇಟ್ ಅಸೆಟ್ ಕೇಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ಅದನ್ನು ಪರ್ಮಿಷನ್ ಕೊಟ್ಟಿದ್ರು ಡೆವಲಪ್ಮೆಂಟ್. ಈಗ ಎಲ್ಲರಿಗೂ ನೋಟಿಸ್ ಕೊಡ್ಬಿಟ್ಟೆಲ್ಲ ಕಳಿಸ್ತಾ ಇದ್ದಾರೆ. ಮೊದಲು ನಾನೆಲ್ಲ ಸಬ್ಮಿಟ್ ಮಾಡಿದ್ವಿ. ಈಗ ಒಂದು ಹೊಸ ECR ಹಾಕಿತ್ತು, ಇದಿಲ್ಲೂ ಹಾಕಿ ಸಿಬಿಐನನ್ನು ಹಾಕಿ ಎಲ್ಲರಿಗೂ ಏನಿಲ್ಲ. ನಮ್ ಜನ ಎಷ್ಟೇ ಬೈದ್ರು ಮೋಹನ್ ದಾಸ್ ಪೈ ಅವರಂತಹ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ನಿರಂತರ ಅಭಿಯಾನ ಮಾಡಿದ್ರು. ಬಿಬಿಎಂಪಿ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಬಿಬಿಎಂಪಿ ಎಡವಟ್ಟಿನಿಂದಾಗಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಮೋದಿ ಬರ್ತಾರೆ ಅಂತ 6 ಕೋಟಿ ವೆಚ್ಚದಲ್ಲಿ ರೋಡ್ ಮಾಡಲಾಗಿತ್ತು. ಆದರೆ ಮೋದಿ ಅವರು ಹೋಗ್ತಾ ಇದ್ದಂತೆ ಜ್ಞಾನ ಭಾರತಿ ಕ್ಯಾಂಪಸ್ ಬಳಿ ರಸ್ತೆಗೆ ಹಾಕಿದ್ದ ಡಾಂಬರ್ ಕಿತ್ತು ಬರ್ತಿದೆ. ಈ ಕಳಪೆ ಕಹಾನಿ ಪ್ರಧಾನಿ ಮೋದಿ ಕಚೇರಿವರೆಗೂ ತಲುಪಿದೆ. ಪಿಎಂಒ ಕಚೇರಿ ವರದಿ ಕೇಳ್ತಾ ಇದ್ದಂತೆ ಬಿಬಿಎಂಪಿಗೆ ನಡುಕ ಶುರುವಾಗಿದೆ. ಬಿಬಿಎಂಪಿಯಿಂದ ಸಿಎಂಗೆ ಮತ್ತೆ ಮುಜುಗರವಾಗಿದ್ದು ಸಮಗ್ರ ವರದಿಯನ್ನ ಕೇಳಿದ್ದಾರೆ. ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ರಸ್ತೆಯಲ್ಲಿ ಹೊಸದಾಗಿ ಮಾಡಿದ ರಸ್ತೆ ಕುಸಿತ ಆಗಿದೆ, ಕಳಪೆ ಕಾಮಗಾರಿಯಾಗಿದೆ ಅಂತ ಮಾಧ್ಯಮದಲ್ಲಿ ಮಾಹಿತಿ ನೀಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಸದರಿ ಮಾಹಿತಿಯಂತೆ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ನೀರಿನ ಕೊಳವೆ ಮತ್ತು ಒಳಚರಂಡಿ ಕೊಳವೆ ರಸ್ತೆ ಕೆಳಭಾಗದಲ್ಲಿರ್ತದೆ. ಅದು ಸೋರಿಕೆ ಉಂಟಾದಾಗ ರಸ್ತೆ ಗುಂಡಿಗಳು ಉಂಟಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲೂ ಅದೇ ರೀತಿಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿರೋದ್ರಿಂದ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ. ಇದು ನೀರಿನ ಸೋರಿಕೆ. ಪ್ರಧಾನಿ ಕಾರ್ಯಾಲಯದಿಂದಲೇ ಛೀಮಾರಿ ಹಾಕಿದ್ರೂ ಕೂಡ ಬಿಬಿಎಂಪಿ ಎಡವಟ್ಟುಗಳ ಸರಣಿಗೆ ಬ್ರೇಕ್ ಹಾಕ್ತಾ ಇಲ್ಲ. ಕಳಪೆ ಕಾಮಗಾರಿ ಅಂತ ಕಂಡು ಬಂದ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಅಂದ್ರೆ ಬಿಬಿಎಂಪಿ ಆಯುಕ್ತರಿಗೆ ಕಳಪೆ ಕಾಮಗಾರಿ ಕಾಣಿಸ್ತಾ ಇಲ್ವಾ? ರಸ್ತೆ ಗುಂಡಿ ಬಿದ್ದಿರೋದು ಕಳಪೆ ಕಾಮಗಾರಿಯಿಂದಲ್ವಾ? ಎಡವಟ್ಟು ಮುಚ್ಚಿ ಹಾಕೋದಕ್ಕೆ ಮತ್ತೊಂದು ಎಡವಟ್ಟನ್ನ ಮಾಡಿಕೊಳ್ತಾ ಇರೋದು ಯಾಕೆ ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ಈ ರೋಡ್ ಮೇಲೆ ಗುಂಡಿಗೆ ರಿಪೇರ್ ಮಾಡಿದ್ದು, ಹೊಸ ರೋಡ್ ನಾವು ಹಾಕಿಲ್ಲ. ಎನಿವೇ ನಿನ್ನೆ ಮಾನ್ಯ CM ಸಾಹೇಬರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಒಂದು ಇನ್ಕ್ವೈರಿಗೆ ಸ್ಪೆಷಲ್ ಕಮಿಷನರ್ಗೆ ಕಳಿಸಿದ್ದೇವೆ. ಅಲ್ಲಿ ಆ ರಿಪೋರ್ಟ್ ಬಂದ ನಂತರ ನಾವು ಕಳಿಸ್ತೇವೆ. ಅವ್ರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೂ ಹೋದರು, ಮಿಸ್ಟರ್ ರವೀಂದ್ರ ಹೋದರು, ನಮ್ಮ TVCC ಚೀಫ್ ಇಂಜಿನಿಯರ್ ಹೋದರು. ಅವರು ಏನು ಕಾರಣ ಇದೆ ನಮಗೆ ಕೊಟ್ಟ ಮೇಲೆ ಆ ರಿಪೋರ್ಟ್ ನಾನು ಮಾಡಿ ಆ ಗುಂಡಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾನ್ಯ CS ಅವರಿಗೆ ಸಲ್ಲಿಸಿ ಅವರ ಕಡೆಯಿಂದ PMO ಆಫೀಸ್ಗೆ ಹೋಗಿರುತ್ತೆ. ಇದು ನಿಜ. ಇದು ಬಿಹಾರದ ರಸ್ತೆ, ಹಾಗಂತ ಇದೇನು ಚಿಕ್ಕ ಪುಟ್ಟ ಊರಿನ ರಸ್ತೆ ಅಲ್ಲ. ಮಧುಬನಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ. 20 ಕಿಲೋಮೀಟರ್ನ ಈ ರಸ್ತೆಯಲ್ಲಿ 100 ಸ್ವಿಮ್ಮಿಂಗ್ ಪೂಲ್ ಗಾತ್ರದ ಹೊಂಡಗಳಿವೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಸರ್ಕಾರವನ್ನ ನೆಟ್ಟಿಗರು ಟೀಕಿಸುತ್ತಿದ್ದಾರೆ. ಹಾಸನದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಡಿವೈಎಸ್ಪಿಯಿಂದ ಹಲ್ಲೆ ಆರೋಪ ಕೇಳಿಬಂದಿದೆ. ನಿನ್ನೆ ಹಾಸನ ನಗರ ಠಾಣೆಗೆ ಎಸ್ಪಿ ಭೇಟಿ ವೇಳೆ ಎಸ್ಪಿ ಸಮ್ಮುಖದಲ್ಲೇ ಹಲ್ಲೆ ನಡೆದಿದೆಯಂತೆ. ಎಸ್ಪಿ ಠಾಣೆ ಭೇಟಿ ವೇಳೆ ರೈಫಲ್ ಕ್ಲೀನ್ ಮಾಡಿ ತೋರಿಸಲು ಕಾನ್ಸ್ಟೇಬಲ್ ವೇಣುಗೆ ಹಾಸನ ಉಪವಿಭಾಗ ಡಿವೈಎಸ್ಪಿ ಉದಯ್ ಭಾಸ್ಕರ್ ಹೇಳಿದ್ರಂತೆ. ಈ ವೇಳೆ ರೈಫಲ್ ಕ್ಲೀನ್ ಹಂತಗಳಲ್ಲಿ ತಪ್ಪು ಮಾಡಿದ್ದಕ್ಕೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಹಲ್ಲೆ ವೇಳೆ ಕಾನ್ಸ್ಟೇಬಲ್ ವೇಣುಗೋಪಾಲ್ ಕುಸಿದು ಬಿದ್ದಿದ್ರಂತೆ. ಹಾಸನದ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಅದೇನು ಹೇಳಿಕೆ ಇದೆ, ಅವ್ರು ಯಾರ ಮೇಲೆ ಇದು ಹಾಕಿದ್ದಾರೆ ಅಸಾಲ್ಟ್ ಅಂತ ಹೇಳಿ ಕೂಡಲೇ ಅಲ್ಲಿಗೆ ಇನ್ಫಾರ್ಮ್ ಮಾಡಬೇಕಾಗ್ತದೆ. ಕಳಿಸಿದ್ರು ಲೋಹದ ಶ್ರೀಕೃಷ್ಣ ಮೂರ್ತಿಯೊಂದು ಮನುಷ್ಯನ ಕಂಠದಲ್ಲಿ ಸಿಲುಕಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 45 ವರ್ಷದ ವ್ಯಕ್ತಿಯೊಬ್ಬರು ನಿತ್ಯ ದೇವರ ಪೂಜೆ ಮಾಡ್ತಾ ಇದ್ರು. ತೀರ್ಥ ಸೇವನೆ ಮಾಡುವಾಗ ಲೋಹದ ಮೂರ್ತಿಯನ್ನ ನುಂಗಿದ್ದಾರೆ. ಆದ್ರಿಂದ ಗಂಟಲು ನೋವು, ಊತ ಉಂಟಾಗಿತ್ತು.
ವೈದ್ಯರ ಸೂಚನೆ ಮೇರೆಗೆ ಎಕ್ಸ್ರೇ ಮಾಡಿಸಿದಾಗ ಮೂರ್ತಿ ಸಿಲುಕಿರೋದು ಪತ್ತೆಯಾಗಿದೆ. ಆದ್ದರಿಂದ ಕೆಎಲ್ಇ ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆ ಮೂಲಕ ಶ್ರೀಕೃಷ್ಣ ಮೂರ್ತಿಯನ್ನ ಹೊರತೆಗೆದಿದ್ದಾರೆ.